ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಶಕ್ತಿ, ಮಹಾಶಕ್ತಿ ಮತ್ತು ಪರಂ ಮಹಾಶಕ್ತಿ. ನೀವು ಯಾರನ್ನು ಆರಾಧಿಸುತ್ತಿದ್ದೀರಿ ತಿಳಿದುಕೊಳ್ಳಿ. ಇಂದಿನವರೆಗೆ ನಾವು ಬಹಳಷ್ಟು ದೇವಿಯರನ್ನು ತಿಳಿದುಕೊಂಡಿದ್ದೇವೆ. ಅಂಬೆ, ಜಗದಂಬೆ, ಮಹಾಶಕ್ತಿ, ದುರ್ಗೆ ಹೀಗೆ ಅನೇಕ ದೇವಿಯರನ್ನು ಪೂಜಿಸುತ್ತೇವೆ. ನವರಾತ್ರಿಯಲ್ಲಿ 9 ದೇವಿಯರ ನವಶಕ್ತಿಯ ಆರಾಧನೆ ಮಾಡಲಾಗುತ್ತದೆ. ಇಂದಿನವರೆಗೆ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಸಾಮಾನ್ಯನ ಹೊಲದಲ್ಲಿಯೂ ಕೂಡ ಶಕ್ತಿ ಅಥವಾ ದೇವಿಯರನ್ನು ಸ್ಥಾಪಿಸಿ ಪೂಜೆ ಮಾಡಲಾಗುತ್ತದೆ. ಅಣ್ಣಮ್ಮ, ದುರ್ಗಮ್ಮ ಇತ್ಯಾದಿ ದೇವತೆಯರು, ಶಕ್ತಿ ದೇವಿಯರನ್ನು ಆರಾಧಿಸಲಾಗುತ್ತದೆ, ಪೂಜಿಸಲಾಗುತ್ತದೆ. ಕೋಟಿ ಕೋಟಿ ದೇವತೆಗಳಿದ್ದಾರೆ. ಹಾಗಾದರೆ ಇವರೆಲ್ಲರಲ್ಲಿ ಒರಿಜಿನಲ್ ಶಕ್ತಿಯರು, ಮಹಾಶಕ್ತಿ ಮಾತೆ, ಇವರಲ್ಲಿ ಯಾರು ಮೂಲ ಶಕ್ತಿಯಾಗಿದ್ದಾರೆ ಮತ್ತು ಯಾರನ್ನು ಪೂಜಿಸಬೇಕು, ಯಾರಿಂದ ಶಕ್ತಿ ಪಡೆಯಬೇಕು? ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಹೋದಾಗ ಇದರ ರಹಸ್ಯ ಹೇಗೆ ತಿಳಿಯುವುದು ಎಂಬುದರ ಬಗ್ಗೆ ಬಾಪೂಜಿಯವರ ದಿವ್ಯ ಜ್ಞಾನದಿಂದ ಬಂದ ಉತ್ತರವನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುತ್ತಾರೆ, ಇದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಾವು ನಮ್ಮ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಈ ಬ್ರಹ್ಮಾಂಡದ ಆದಿಶಕ್ತಿ ಶಿವನ ಅರ್ಧಾಂಗಿ. ಆಕಾರಿ ಶಿವ ಪರಂಪುರುಷನಾಗಿದ್ದಾನೆ. ನಿರಾಕಾರ ಶಿವನು ಪರಂಧಾಮದಲ್ಲಿದ್ದುಕೊಂಡು ತನ್ನೊಳಗಿನಿಂದ ಆಕಾರಿ ಶಕ್ತಿಯನ್ನು ಸೃಷ್ಟಿ ಮಾಡಿದ. ಆ ಆಕಾರಿ ಶಕ್ತಿಯೇ ಶಿವ. ಈ ಆಕಾರಿ ಶಿವನು ತನ್ನೊಳಗಿನಿಂದ ಶಕ್ತಿಯನ್ನು ಸೃಷ್ಟಿಸಿದ. ಮುಂದೆ ಈ ಶಕ್ತಿಯು ಬ್ರಹ್ಮ, ವಿಷ್ಣು, ಶಂಕರನನ್ನು ಸೃಷ್ಟಿ ಮಾಡಿದಳು. ಈ ಶಕ್ತಿಯು ಬ್ರಹ್ಮಪುರಿಯಿಂದ ಮೇಲಿರುವ ಶಿವಪುರಿಯಲ್ಲಿರುತ್ತಾಳೆ ಮತ್ತು ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಮತ್ತು ಶಂಕರನಿಂದ ಬ್ರಹ್ಮಾಂಡದ ವಿನಾಶವನ್ನು ಮಾಡಿಸುತ್ತಾಳೆ. ಅಂದರೆ ಇಡೀ ಬ್ರಹ್ಮಾಂಡವನ್ನು ಈ ಶಕ್ತಿಯು ನಡೆಸುತ್ತಿದ್ದಾಳೆ. ಅಸುರರಿಂದ ಕಷ್ಟ ಬಂದಾಗಲೆಲ್ಲ ತ್ರಿದೇವರು ಈ ಶಕ್ತಿ ಮಾತೆಯ ಬಳಿ ಹೋಗಿ ಸಲಹೆಯನ್ನು ಕೇಳುತ್ತಾರೆ. ಕೆಲವೊಮ್ಮೆ ಈ ಶಕ್ತಿಯೇ ಸ್ವತಃ ಬಂದು ಅಸುರರ ಸಂಹಾರ ಮಾಡಿ ಮತ್ತೆ ತನ್ನ ಸ್ಥಾನಕ್ಕೆ ತೆರಳುತ್ತಾಳೆ. ಇದು ಕೇವಲ ಒಂದು ಬ್ರಹ್ಮಾಂಡದ ಶಕ್ತಿಯ ಬಗ್ಗೆ ಹೇಳಲಾಯಿತು. ಇದೇ ರೀತಿ ಮಹಾಶಕ್ತಿಯೂ ಇದ್ದಾಳೆ. ಮಹಾಶಕ್ತಿಯು ಆಕಾಶಗಂಗಾ ಅಂದರೆ ಗ್ಯಾಲಕ್ಸಿಯ ಕಂಟ್ರೋಲಿಂಗ್ ಪವರ್ ಮಹಾಶಕ್ತಿಯ ಬಳಿ ಇರುತ್ತದೆ. ಮಹಾಶಕ್ತಿ ಅಂದರೆ ಆಕಾಶಗಂಗೆಯ ತಾಯಿ ಮಹಾಶಕ್ತಿಯಾಗಿದ್ದಾಳೆ. ಮಹಾಶಕ್ತಿಯಿಂದ ಮಹಾಶಿವ ಮತ್ತು ಮಹಾಶಕ್ತಿಯರು ಸೇರಿ ನಿರಾಕಾರದಲ್ಲಿದ್ದುಕೊಂಡು ಮಹಾಬ್ರಹ್ಮಾಂಡವನ್ನು ನಡೆಸುತ್ತಾರೆ. ಮಹಾಶಕ್ತಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಕಂಟ್ರೋಲ್ ಮಾಡುತ್ತಾಳೆ ಮತ್ತು ಮಹಾಬ್ರಹ್ಮ, ಮಹಾವಿಷ್ಣು, ಮಹಾ ಇಂದ್ರರಂತಹ ಹೈ ಕ್ವಾಲಿಟಿಯ ಆತ್ಮಗಳನ್ನು ಸೃಷ್ಟಿಸುತ್ತಾಳೆ. ಅನಂತ ಕೋಟಿ ಬ್ರಹ್ಮಾಂಡಗಳ ಸಂಚಾಲನೆಗೆ ಅವಶ್ಯಕತೆ ಬಿದ್ದಾಗ ಅನೇಕ ರೂಪಗಳನ್ನು ತಳೆಯುತ್ತಾಳೆ ಈ ಮಹಾಶಕ್ತಿ. ಶಕ್ತಿಯನ್ನು ಮಹಾಶಕ್ತಿ ಎನ್ನುತ್ತೇವೆ. ಇದಕ್ಕೂ ಮೇಲೆ ಯೂನಿವರ್ಸ್ ಅಂದರೆ ಪರಂ ಮಹಾಬ್ರಹ್ಮಾಂಡ, ಅನಂತ ಗ್ಯಾಲಕ್ಸಿಗಳನ್ನು ನಡೆಸುವ ಪರಂ ಮಹಾಶಕ್ತಿ ಇಲ್ಲಿ ಇರುತ್ತಾಳೆ. ಇಲ್ಲಿ ಪರಂ ಮಹಾವಿಷ್ಣು, ಪರಂ ಮಹಾಬ್ರಹ್ಮರ ರಚನೆ ಮಾಡಿ ಪರಂ ಮಹಾಬ್ರಹ್ಮಾಂಡದ ಸಂಚಾಲನೆಯನ್ನು ಪರಂ ಮಹಾಶಕ್ತಿಯು ನಡೆಸುತ್ತಾಳೆ. ಇದಕ್ಕೂ ಮೇಲೆ ಪರಂ ಮಹಾಶಕ್ತಿ ಇರುತ್ತಾಳೆ. ಹೀಗೆ ಮುಂದುವರಿಯುತ್ತಾ ಗ್ರೇಟ್ ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್ ಮತ್ತು ಮಲ್ಟಿವರ್ಸ್ ಅಂದರೆ 100 ಕಲಾದ ಬ್ರಹ್ಮಾಂಡ. ನಮ್ಮ ಬ್ರಹ್ಮಾಂಡ 16 ಕಲಾದ ಬ್ರಹ್ಮಾಂಡವಾಗಿದೆ. ನಾವು ಆರಾಧಿಸುವ ಗಾಯತ್ರಿ ದೇವಿ ಇತ್ಯಾದಿ ದೇವಿಯರು 33 ಕೋಟಿ ದೇವಿ ದೇವತೆಗಳಲ್ಲಿ ಬರುತ್ತಾರೆ. ಗಾಯತ್ರಿ ಮಂತ್ರದಂತೆ ಅನೇಕ ದೇವಿ ದೇವತೆಯರ ಮಂತ್ರಗಳಿವೆ. ಇವೆಲ್ಲ ಈಗ ಇತಿಹಾಸವಾಗಿ ಹೋಗಿದೆ. ನಮ್ಮ ಪುರಾಣದಲ್ಲಿ ಕೇವಲ ಒಂದು ಬ್ರಹ್ಮಾಂಡ, ಬ್ರಹ್ಮ, ವಿಷ್ಣು, ಶಂಕರರ ಜ್ಞಾನ ನೀಡಲಾಗಿದೆ. ಆದರೆ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ.
ಬಹಳಷ್ಟು ಬಾಪೂಜಿಯವರ ವಿಡಿಯೋಗಳಿಂದ ಇದನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳಬಹುದು. ಭೂಮಿಯ ಮೇಲೆ ಬಹಳಷ್ಟು ಜನರು ಕೇವಲ ದೇವಿಯನ್ನು ಮಾತ್ರ ಆರಾಧಿಸುವವರು ಇದ್ದಾರೆ, ಶಿವನನ್ನು ಕೂಡ ಆರಾಧಿಸುವವರು ಇದ್ದಾರೆ. ಅಂದರೆ ಇದರಿಂದ ಏನು ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ? ಪುರುಷನಿಂದ ಪ್ರಕೃತಿಯು ಎಂದಿಗೂ ದೂರವಿರುವುದೇ ಇಲ್ಲ. ಪುರುಷನು ತನ್ನೊಳಗಿನಿಂದ ಪ್ರಕೃತಿಯನ್ನು ರಚಿಸಿದ. ಉದಾಹರಣೆಗೆ, ಬ್ರಹ್ಮನು ತನ್ನೊಳಗಿನಿಂದ ಸರಸ್ವತಿಯನ್ನು ಸೃಷ್ಟಿಸಿದ, ವಿಷ್ಣು ಲಕ್ಷ್ಮಿಯನ್ನು ಸೃಷ್ಟಿಸಿದ. ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕಂಡುಬರುತ್ತವೆ. ಶಿವ ಪರಂಪುರುಷನಾಗಿದ್ದಾನೆ. ನಿರಾಕಾರ ಪರಂ ಶಿವನು ಬ್ರಹ್ಮಾಂಡಗಳ ಒಡೆಯನಾಗಿದ್ದಾನೆ. ಹೀಗೆ ಇದರೆಲ್ಲದರ ಮುಂದೆ ಮುಂದೆ ಹೋದಾಗ ಬೇಹದ್ನ ಪರಂ ಮಹಾಶಿವನಿದ್ದಾನೆ. ಅವನನ್ನು ಧ್ಯಾನಿಸಿ. ಬೇಹದ್ನ ಕಲಾದ ಬ್ರಹ್ಮಾಂಡದ ಮಹಾಶಕ್ತಿಯನ್ನು ಧ್ಯಾನಿಸಿ. ಈ ಶಕ್ತಿ ಸರ್ವೋಚ್ಚ ಪರಂ ಮಹಾಶಕ್ತಿಯಾಗಿದ್ದಾಳೆ. ಆತ್ಮಜ್ಞಾನಿಯಾಗಿ ಆತ್ಮಜ್ಞಾನ ತಿಳಿದು ಆರಾಧಿಸಿದರೆ, ಧ್ಯಾನಿಸಿದರೆ ಈ ಮಹಾಶಕ್ತಿಯನ್ನು ಸೇರಬಹುದು. ಆತ್ಮ ಬಯಸಿದ್ದೆಲ್ಲವನ್ನು ಪಡೆಯುವ ಶಕ್ತಿ ಅದಕ್ಕಿದೆ. ಇದಕ್ಕೆ ಜ್ಞಾನವೆಂಬುದು ಬೇಕೇ ಬೇಕು. ಭೂಮಿಯಿಂದ ಮೇಲೆ ಇರುವಂತಹ ಸ್ವರ್ಗಲೋಕದಲ್ಲಿ ಅನೇಕ ದೇವಿಯರಿದ್ದಾರೆ. ಅಂದರೆ 33 ಕೋಟಿ ದೇವಿ ದೇವತೆಯರಿದ್ದಾರೆ. ಇವರು ಒಳ್ಳೆಯ ಆತ್ಮರಾಗಿದ್ದು ಭೂಮಿಯ ಮೇಲಿನ ಆತ್ಮರ ಉದ್ಧಾರಕ್ಕಾಗಿ ತಮ್ಮ ಒಂದು ಸೆಲ್ನಿಂದ ಅನೇಕ ರೂಪಗಳನ್ನು ತಳೆದು ಭೂಮಿಗೆ ಬಂದು ಭಕ್ತ ಕುಲದ ಉದ್ಧಾರ ಮಾಡುತ್ತಿದ್ದರು. ಅಂದರೆ ಸ್ವತಃ ಇಳಿದು ಬರದೆ ಅವತಾರಗಳನ್ನು ತಳೆದು ಬರುತ್ತಿದ್ದರು. ಅವತಾರಗಳೆಂದರೆ ಅವರ ಒಂದು ಸೆಲ್ ಅಂದರೆ ಒಂದು ಶಕ್ತಿ ರೂಪವನ್ನು ತಳೆದು ಭೂಮಿಗೆ ಬಂದು ಸಣ್ಣ ಸಣ್ಣ ಅಸುರರ ಸಂಹಾರ ಮಾಡುತ್ತಿದ್ದರು. ದೊಡ್ಡ ದೊಡ್ಡ ಭಯಂಕರ ಅಸುರರ ಸಂಹಾರಕ್ಕೆ ಆದಿಶಕ್ತಿ ಅವತರಿಸಿ ಸಂಹಾರ ಮಾಡುತ್ತಿದ್ದಳು. ಈಗ ಇದೆಲ್ಲ ಏನೂ ನಡೆಯುತ್ತಿಲ್ಲ. ಎಲ್ಲವೂ ಪರಿವರ್ತನೆಯಾಗಿದೆ. ನಾವು ಹಳೆಯ ಕತೆ ಇತಿಹಾಸವನ್ನೇ ಓದುತ್ತಿದ್ದೇವೆ, ಹಳೆಯ ಪುರಾಣಗಳನ್ನೇ ಓದುತ್ತಿದ್ದೇವೆ. ಆದರೆ ಎಲ್ಲೆಡೆ ಪರಿವರ್ತನೆ ಆಗುತ್ತಿದೆ. ಸಂಪೂರ್ಣ ಜಗತ್ತು ಪರಿವರ್ತನೆಯಾಗಲಿದೆ. ಹೊಸ ಜಗತ್ತನ್ನು ತಿಳಿಯಲು ಹೊಸ ಜ್ಞಾನದ ಅವಶ್ಯಕತೆ ಇದೆ. ಯುಗ ಪರಿವರ್ತನೆಯಾಗಲಿದೆ. ಸ್ವಯಂ ಆಲ್ಮೈಟಿಯು ಇಡೀ ಮಲ್ಟಿವರ್ಸ್ನ ಪರಿವರ್ತನೆಗಾಗಿ ಬಂದಿದ್ದಾನೆ. ಇದೆಲ್ಲವನ್ನು ತಿಳಿಯಲು ನಾವು ಮೊದಲು ಆತ್ಮಸ್ವರೂಪಕ್ಕೆ ಬರಬೇಕು. ಆಲ್ಮೈಟಿಯನ್ನು ಧ್ಯಾನಿಸಬೇಕು. ಇದರಿಂದ ಬೇಹದ್ನ ಅವಿನಾಶಿ ಪರಂಧಾಮದಿಂದ ಪವರ್ ಸಿಗುತ್ತದೆ. ಇದರಿಂದ ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತು ಅನೇಕ ಜನ್ಮಗಳಿಂದ ಸೃಷ್ಟಿಯಾದ ಅನೇಕ ಸೂಕ್ಷ್ಮ ಶರೀರದ ಆವರಣಗಳೆಲ್ಲವೂ ನಾಶವಾಗುತ್ತವೆ ಮತ್ತು ಅನೇಕ ಜನ್ಮದ ವಿಕರ್ಮಗಳು, ಪಾಪಗಳು ಡಿಲೀಟ್ ಆಗಿ ಆತ್ಮ ಕರ್ಮಾತೀತ, ಭಾವಾತೀತವಾಗುತ್ತದೆ. ಪರಂ ಶಾಂತಿ ಸಿಗುತ್ತದೆ. ಆತ್ಮ ತಾನು ಹೋದೆಡೆಯೆಲ್ಲ ಪರಂ ಶಕ್ತಿಯನ್ನು ಹರಡುತ್ತದೆ. ಇದರಿಂದ ನೆಗೆಟಿವ್ ವಾಯುಮಂಡಲ ಪರಂ ಶಾಂತಿಯಿಂದ ತುಂಬಿಕೊಂಡು ಎಲ್ಲೆಡೆ ಪರಂ ಶಾಂತಿ ಹರಡುತ್ತದೆ. ಬಹಳ ಬೇಗ ವಿಶ್ವವು ಬದಲಾಗಲಿದೆ. ಎಲ್ಲರೂ ಆತ್ಮಸ್ವರೂಪರಾಗಿರಿ, ಪರಂ ಶಾಂತಿಯನ್ನು ಹರಡಿ. ಈಗ ಅಂತಿಮ ದಿನಗಳಲ್ಲಿ ಜ್ಞಾನ ಪಡೆಯಲು ಯೂಟ್ಯೂಬ್ ಒಂದೇ ಸಹಾಯಕ ಮಾಧ್ಯಮವಾಗಿದೆ. ಬಾಪೂಜಿಯವರ ಅನ್ಸ್ಪೋಕನ್ ಟ್ರುತ್ ಬೈ ಬಾಪೂಜಿ ವಿಡಿಯೋ ಮತ್ತು ಫಾರ್ ದಿ ಬಿಗಿನರ್ಸ್ ಪ್ಲೇಲಿಸ್ಟನ್ನು ನೋಡಿ ಆತ್ಮಜ್ಞಾನವನ್ನು ವೃದ್ಧಿಸಿಕೊಳ್ಳಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.